ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 3 ಬಿಂದುಗಳ ಆಚೆಗೆ ಒಂದು ಇಣುಕು ನೋಟ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 63ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 64 ಮತ್ತು ಪೇಜ್ ನಂಬರ್ 65ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 63ರಲ್ಲಿ ನೋಡಿ, ಸಂಖ್ಯೆಗಳ ಸಂಕೇತ ಬರೆಯುವುದು ಮತ್ತು ಓದುವುದು ಎಂದು ಕೊಟ್ಟಿದ್ದಾರೆ. ನಾವು ಸಂಖ್ಯೆಗಳನ್ನು ಒಂದು ನಿರ್ದಿಷ್ಟ ವಿಧಾನದಲ್ಲಿ ಬರೆಯುತ್ತೇವೆ. ಇಲ್ಲಿ ಸಂಖ್ಯೆಯನ್ನು ನೋಡಿ, ಒಂದು ಸಂಖ್ಯೆ 456. ಇದನ್ನು ನಾವು 4 ಗುಣಿಸು 100, 5 ಗುಣಿಸು 10 ಪ್ಲಸ್ 6 ಅಂದರೆ 100, 10 ಮತ್ತು ಬಿಡಿ ಸ್ಥಾನಗಳಲ್ಲಿ ಈ ರೀತಿಯಾಗಿ ಬರೆಯುತ್ತೇವೆ ಎಂದು ಹೇಳುತ್ತಿದ್ದಾರೆ. ಅದೇ ರೀತಿಯಾಗಿ ಕೆಳಗಡೆ ನೋಡಿ, ಪ್ರಮಾಣ 4 10ನೇಯ 2 42 ಎಂದು ಬರೆಯಬಹುದೇ ಎಂದು ಕೇಳಿದ್ದಾರೆ. ಇಲ್ಲಿ 2 ಗುಣಿಸು 10ನೇಯ 1 ಅಂದರೆ 2/10 ಎಂದರೆ ಅದರಲ್ಲಿ 2 10ನೇಯ 1ಗಳಿವೆ. ಇಲ್ಲಿ ನೋಡಿ ಕೆಳಗೆ ಹೌದು ಎಂದಾದರೆ 42 ಎಂದರೆ 4 10ಗಳು ಮತ್ತು 2 ಬಿಡಿಗಳು, ಅಥವಾ ಅದು 4 ಬಿಡಿಗಳು ಮತ್ತು 10ನೇಯ 1ಗಳು ಎಂಬುದು ನಮಗೆ ಹೇಗೆ ತಿಳಿಯುತ್ತದೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 705ರ ಒಂದು ಉದಾಹರಣೆಯನ್ನು ಕೊಟ್ಟು ವಿವರಿಸಲಾಗಿದೆ. ಎಯಲ್ಲಿ 7 ನೂರುಗಳು ಮತ್ತು 0 10ಗಳು ಮತ್ತು 5 ಬಿಡಿಗಳು. ಇಲ್ಲಿ 7 0 5 ಅಂದರೆ 705. ಇದರಲ್ಲಿ 7 100ರ ಸ್ಥಾನದಲ್ಲಿದೆ, 0 10ರ ಸ್ಥಾನದಲ್ಲಿದೆ, 5 ಬಿಡಿ ಸ್ಥಾನದಲ್ಲಿದೆ. ಪ್ಲಸ್ ಹಾಕಿ ನಾವು ಬರೆದಾಗ 700 ಪ್ಲಸ್ 0 ಎಂದರೆ 10ರ ಸ್ಥಾನ 0 0 ಪ್ಲಸ್ 5 ಇದು ಬಿಡಿ ಸ್ಥಾನದಲ್ಲಿದೆ. ಅದೇ ರೀತಿಯಾಗಿ 7 10ಗಳು ಮತ್ತು 0 ಬಿಡಿಗಳು ಮತ್ತು 5 10ನೇಯ 1ಗಳು ಈ ರೀತಿಯಾಗಿ ಬರೆಯುವಾಗ 70 ಅಂದರೆ 10 ಇರುವ ಜಾಗದಲ್ಲಿ 70 ಪ್ಲಸ್ 0 ಪ್ಲಸ್ 5/10 ಆಗುತ್ತದೆ. ನಂತರ 7 ಮಾನಗಳು ಮತ್ತು 0 10ನೇಯ 1ಗಳು ಮತ್ತು 5 100ನೇಯ 1ಗಳು ಈ ರೀತಿಯಾಗಿ ಹೇಳಿದಾಗ ಇಲ್ಲಿ ದಶಮಾಂಶದಲ್ಲಿ ಬರೆಯುವುದನ್ನು ಹೇಳುತ್ತಿದ್ದಾರೆ. ಈಗ 7 ಮಾನಗಳು ಮತ್ತು 10ನೇ 1ಗಳು. ಈಗ ನಾವು 70ನ್ನು ತೆಗೆದುಕೊಳ್ಳಬೇಕು ಮತ್ತು 100ನೇಯ 5. ಇಲ್ಲೂ ಕೂಡ 10ರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ. ನಾವು ಇವು ಬೇರೆ ಬೇರೆ ಪ್ರಮಾಣಗಳಾಗಿರುವುದರಿಂದ ಅವುಗಳನ್ನು ಬರೆಯಲು ನಮಗೆ ಪ್ರತ್ಯೇಕ ವಿಧಾನಗಳ ಅಗತ್ಯವಿದೆ. ಅದೇ ರೀತಿಯಾಗಿ ಇಲ್ಲಿ ವಿಧಾನವನ್ನು ಬರೆದು ತೋರಿಸುತ್ತಾ ಹೋಗಿದ್ದಾರೆ. ಪ್ರಮಾಣ ನೋಡಿ, 7 ನೂರುಗಳು ಮತ್ತು 5 ಬಿಡಿಗಳು ಅಂದರೆ 705 ಆಯಿತು. 7 10ಗಳು ಮತ್ತು 5 10ನೇ 1ಗಳು ಅಂದರೆ ಇಲ್ಲಿ 7 10 ಎಂದರೆ 70, 5 10ನೇಯ 1ಗಳು. ಇಲ್ಲಿ 70ರ ನಂತರ ನಾವು ಬಿಂದು 5 ಅಂದರೆ 10ನೇಯ 1ರ ಜಾಗದಲ್ಲಿ 5ಅನ್ನು ತೆಗೆದುಕೊಳ್ಳಬೇಕು. 7 ಬಿಡಿಗಳು ಮತ್ತು 5 100ನೇ 1ಗಳು. ಇಲ್ಲಿ ನೋಡಿ, 7 ಬಿಡಿ ಎಂದರೆ 70 ಆಗುವುದಿಲ್ಲ, ಬರೀ 7ಅನ್ನಷ್ಟೇ ಬರೆದುಕೊಳ್ಳಬೇಕು. ಪ್ಲಸ್ ಇಲ್ಲಿ 100ನೇ 1 ಕೊಟ್ಟಿದ್ದಾರೆ, 10ನೇ 1ರ ಜಾಗದಲ್ಲಿ ಯಾವುದೂ ಇಲ್ಲ. ಮೊದಲನೆಯದಾಗಿ ದಶಮಾಂಶದ ನಂತರ ಬಿಂದುವಿನ ನಂತರ 10ನೇಯ 1 100ನೇಯ 1 1000ದ 1 ಈ ರೀತಿ ಬರುತ್ತದೆ. ಇಲ್ಲಿ 10ನೇಯ 1ರ ಜಾಗದಲ್ಲಿ ಯಾವುದೇ ಸಂಖ್ಯೆ ಇಲ್ಲ. 7 ಬಿಡಿ ಮತ್ತು 5 100ನೇ 1ಅನ್ನು ಕೊಟ್ಟಿದ್ದಾರೆ. ಆದ್ದರಿಂದ 7 ಬಿಂದು 0 ಎಂದರೆ 10ನೇಯ 1 ಈ ಜಾಗದಲ್ಲಿ ಯಾವುದೇ ಇಲ್ಲ, 0. 100ನೇ 5 ಎಂದರೆ 100ನೇ 1ರ ಜಾಗದಲ್ಲಿ 5 ಇದೆ. ಆದ್ದರಿಂದ ಬಿಂದು 05 ಎಂದು ಬರೆದುಕೊಳ್ಳಿ. ಈ ಸಂಖ್ಯೆಗಳ ಸ್ಥಾನ ಬೆಲೆಯ ಮೂಲಕ ಸೂಚಿಸಿದಾಗ ಅವು ಮುಂದಿನಂತಿರುತ್ತವೆ. ಇಲ್ಲಿ ನಾವು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದಾಗ 705ಅನ್ನು ನೋಡಿ, 100ರ ಜಾಗದಲ್ಲಿ 700, 7 ಗುಣಿಸು 100 ಆಗಿದೆ. 10ರ ಜಾಗದಲ್ಲಿ ಯಾವುದೂ ಇಲ್ಲ, ಆದ್ದರಿಂದ 0 ಗುಣಿಸು 10. ಬಿಡಿ ಜಾಗದಲ್ಲಿ 5 ಇದೆ, 5 ಗುಣಿಸು 1. ಇಲ್ಲಿ 10ನೇ 1 ಮತ್ತು 100ನೇ 1 ಇಲ್ಲ. ಇಲ್ಲಿ 70.5ಅನ್ನು ಬರೆಯುವಾಗ ಇಲ್ಲಿ ನೋಡಿ, 7 10ರ ಸ್ಥಾನದಲ್ಲಿದೆ, ಆದ್ದರಿಂದ 7 ಗುಣಿಸು 10. 0 ಎಂದರೆ ಬಿಡಿ ಸ್ಥಾನ, ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, 0 ಗುಣಿಸು 1. ಬಿಂದು 5 ಇದು 10ನೇ 1ರ ಸ್ಥಾನ, ಇಲ್ಲಿ 5 ಇದೆ, ಆದ್ದರಿಂದ 5 ಗುಣಿಸು 10ನೇಯ 1 ಆಯಿತು. ಇದೇ ರೀತಿಯಾಗಿ ಇಲ್ಲಿ ಬಾಕ್ಸ್ ಅನ್ನು ನೋಡಿ, ಗುಣಿಸು 10 ಗುಣಿಸು 1 ಗುಣಿಸು 10ನೇಯ 1 ಗುಣಿಸು 100ನೇಯ 1 ಇವುಗಳು ಸಂಖ್ಯೆ ಮತ್ತು ಇಲ್ಲಿ ಬಿಂದುವಿನ ನಂತರದ ಸಂಖ್ಯೆಗಳ ಸ್ಥಾನವನ್ನು ಕೊಟ್ಟಿದ್ದಾರೆ. ನೋಡಿ, ಹಳದಿ ಬಾಕ್ಸ್ನಲ್ಲಿರುವವು ಸಂಖ್ಯೆಗಳು, ನಂತರ ಇಲ್ಲಿ ಹಸಿರು ಬಾಕ್ಸ್ಗಳಲ್ಲಿ ಕೊಟ್ಟಿರುವಂಥದ್ದು ದಶಮಾಂಶದ ನಂತರದ ಸಂಖ್ಯೆಗಳಾಗಿವೆ. ಬಿಂದುವಿನ ನಂತರ ಹಸಿರು ಬಾಕ್ಸನ್ನು ಕೊಟ್ಟಿದ್ದಾರೆ. ಮೊದಲನೇ ಬಾಕ್ಸ್ನಲ್ಲಿ ಅಂದರೆ ಬಿಂದುವಿನ ನಂತರ ಮೊದಲನೇ ಸ್ಥಾನ 10ನೇಯ 1, 2ನೇ ಸ್ಥಾನ 100ನೇ 1, 3ನೇ ಸ್ಥಾನ 1000ದ 1 ಈ ರೀತಿಯಾಗಿ ಮುಂದುವರಿಯುತ್ತದೆ. ಇಲ್ಲಿ ಹಳದಿ ಬಾಕ್ಸ್ನಲ್ಲಿ ಅಂದರೆ ಬಿಂದುವಿನ ಈ ಕಡೆ ಪಕ್ಕದಲ್ಲಿ ಮೊದಲು ಬಿಡಿ ಸಂಖ್ಯೆ, ನಂತರ 10, 100, 1000, 10,000 ಈ ರೀತಿ ಸಂಖ್ಯೆಗಳು ಬರುತ್ತಾ ಹೋಗುತ್ತವೆ. ಇಲ್ಲಿ ನಾವು ಮುಂದೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೂ ಕೂಡ ಇದೇ ರೀತಿಯಾಗಿ ಬಿಂದುವಿನ ನಂತರ ಮತ್ತು ಬಿಂದುವಿನ ಮೊದಲನೇ ಪಕ್ಕದಲ್ಲಿರುವಂತಹ ಸಂಖ್ಯೆಗಳ ಸ್ಥಾನ ಬೆಲೆಯನ್ನು ಬಳಸಿ ಬರೆಯುತ್ತಾ ಹೋಗಬೇಕು. ಇಲ್ಲಿ ಇದೇ ವಿವರಣೆಯನ್ನು ಕೊಟ್ಟಿದ್ದಾರೆ, ಓದಿಕೊಳ್ಳಿ.
ಮೇಲಿನಂತೆಯೇ ಒಂದು ಸ್ಥಾನ ಬೆಲೆ ಕೋಷ್ಟಕವನ್ನು ತಯಾರಿಸಿ ಪ್ರತಿ ಪ್ರಮಾಣವನ್ನು ದಶಮಾಂಶ ರೂಪದಲ್ಲಿ ಸ್ಥಾನ ಬೆಲೆ ಪ್ರಕಾರ ಬರೆಯಿರಿ ಮತ್ತು ಸಂಖ್ಯೆಯನ್ನು ಓದಿ. ನಾವು ಮೇಲೆ ಒಂದು ಸ್ಥಾನ ಬೆಲೆ ಕೋಷ್ಟಕವನ್ನು ನೋಡಬಹುದು. ಆ ಸ್ಥಾನ ಬೆಲೆ ಕೋಷ್ಟಕವನ್ನು ನಾವು ಬರೆದುಕೊಂಡು ಅದರಂತೆಯೇ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಅವುಗಳಲ್ಲಿ ತುಂಬಬೇಕಾಗಿದೆ. ಮೊದಲು ಸ್ಥಾನ ಬೆಲೆ ಕೋಷ್ಟಕವನ್ನು ರಚಿಸಿಕೊಳ್ಳೋಣ. ನಂತರ ನಾವು ಅಲ್ಲಿ ಸಂಖ್ಯೆಗಳು ಮತ್ತು ದಶಮಾಂಶ, 100, 10 ಬಿಡಿ ಈ ಸ್ಥಾನ ಬೆಲೆಗಳನ್ನು ತುಂಬುತ್ತಾ ಹೋಗೋಣ. ಎ ಪ್ರಶ್ನೆ ನೋಡಿ, 2 ಬಿಡಿಗಳು, 3 10ನೇ ಒಂದುಗಳು ಮತ್ತು 5 100ನೇ ಒಂದುಗಳು. ಅಂದರೆ ಬಿಡಿ ಸ್ಥಾನದಲ್ಲಿ 2 ಇದೆ, 10ನೆಯ ಒಂದು 3 ಇದೆ ಮತ್ತು 100ನೇ ಒಂದುಗಳು 5 ಇದೆ. ಈಗ ನಾವು ಇದನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ತುಂಬಬೇಕು. ಸ್ಥಾನ ಬೆಲೆ ಪಟ್ಟಿಯನ್ನು ಗಮನಿಸಿ. ಸ್ಥಾನ ಬೆಲೆ ಪಟ್ಟಿಯನ್ನು ರಚಿಸುವಾಗ ಸಂಖ್ಯೆ, ದಶಮಾಂಶ, 100, 10 ಬಿಡಿ, 10ನೆಯ ಒಂದು, 100ನೆಯ ಒಂದು, 1001, 10,001 ಮತ್ತು ಬರೆಯುವಂತಹ ಕ್ರಮವನ್ನು ಕೂಡ ಕೇಳಿದ್ದಾರೆ. ಆದ್ದರಿಂದ ಕೊನೆಯ ಬಾಕ್ಸ್ನಲ್ಲಿ ಬರೆಯುವ ಕ್ರಮ ಎಂದು ಬರೆದುಕೊಳ್ಳಿ. ಎ ಪ್ರಶ್ನೆ, 2 ಬಿಡಿಗಳು, 3 10ನೇ ಒಂದು, 5 100ನೇ ಒಂದು ಎಂದು ಕೊಟ್ಟಿದ್ದಾರೆ. ಈಗ ನಾವು ತುಂಬೋಣ. ದಶಮಾಂಶ ರೂಪದಲ್ಲಿ ಬರೆಯುವಾಗ ಇಲ್ಲಿ 2 ಬಿಡಿ 2 ಪ್ಲಸ್ 3 10ನೇ ಒಂದು, ಆದ್ದರಿಂದ 10ನೆಯ 3 ಪ್ಲಸ್ 5 100ನೇ ಒಂದು ಇದೆ, ಆದ್ದರಿಂದ 100ನೆಯ 5 ಎಂದು ಬರೆದುಕೊಳ್ಳಿ. ಬಿಡಿ 2ಕ್ಕೆ 2 ಹಾಗೆ ಇರಲಿ. 2 ಬಿಂದು 10ನೆಯ 3 ಅಂದರೆ 10ರ ಜಾಗದಲ್ಲಿ 3 ಇದೆ, 100ನೇ ಒಂದರ ಜಾಗದಲ್ಲಿ 5 ಇದೆ, ಆದ್ದರಿಂದ 2 ಬಿಂದು 3 5 ಆಯಿತು. ಈಗ ಬಿಡಿ 2 ಇಲ್ಲಿ 2 ಇದೆ ಎಂದು ಕೊಟ್ಟಿದ್ದಾರೆ. 2 ಗುಣಿಸು 1 ಅಂದರೆ ಬಿಡಿ ಸ್ಥಾನಕ್ಕೆ ನಾವು 1 ಎಂದು ಸೂಚಿಸುತ್ತೇವೆ. 2 ಬಿಡಿ ಇದೆ, ಆದ್ದರಿಂದ 2 ಗುಣಿಸು 1, ಬಿಂದುಗೆ ಬಿಂದು ಹಾಗೆ ಇರಿಸಿ. ನಂತರ 10ನೆಯ ಒಂದು, 3 10ನೆಯ ಒಂದು ಇದೆ ಎಂದು ಹೇಳಿದ್ದಾರೆ, ಆದ್ದರಿಂದ 3 ಗುಣಿಸು 10ನೆಯ ಒಂದು. 5 100ನೆಯ ಒಂದುಗಳಿವೆ, ಆದ್ದರಿಂದ 5 ಗುಣಿಸು 100ನೇ ಒಂದು. 1001, 10,000ನೇ ಒಂದರಲ್ಲಿ ಯಾವುದೇ ಸಂಖ್ಯೆ ಇಲ್ಲ. ಈಗ ಬರೆಯುವ ಕ್ರಮವನ್ನು ನೀವು ಬರೆಯುವಾಗ ದಶಮಾಂಶದಲ್ಲಿ ಇಲ್ಲಿ ಬರೆದಿರುವುದನ್ನು ಬರೆಯಬೇಕು. 2 ಬಿಂದು 3 5 ಅದನ್ನೇ ಇಲ್ಲಿ ಬರೆಯುವ ಕ್ರಮದಲ್ಲಿ ಬರೆಯಿರಿ. 2 ಬಿಂದು 3 5. ಬಿ ಪ್ರಶ್ನೆ, 1 10 ಮತ್ತು 5 10ನೆಯ ಒಂದುಗಳು ಎಂದು ಕೊಟ್ಟಿದ್ದಾರೆ. ಈಗ 1 10 ಎಂದರೆ ನಾವು 1 ಗುಣಿಸು 10 ಎಂದು ತೆಗೆದುಕೊಳ್ಳೋಣ, ಅಂದರೆ 10 ಎಂದು ಅರ್ಥ. ಪ್ಲಸ್ 5 10ನೆಯ ಒಂದುಗಳು, 10ನೆಯ ಒಂದು 5 ಇದೆ, ಆದ್ದರಿಂದ 10ನೆಯ 5 ಎಂದು ಬರೆಯಿರಿ. ಈಗ 10 ಇದೆ ಮತ್ತು 10ನೆಯ 5, ಇಲ್ಲಿ 10 ಬಿಂದು 10ನೆಯ ಒಂದರ ಜಾಗದಲ್ಲಿ 5 ಎಂದು ಬರೆದುಕೊಳ್ಳಿ. 10 ಬಿಂದು 5 ಆಯಿತು. ಈಗ 10ರ ಸ್ಥಾನದಲ್ಲಿ 1 10 ಎಂದು ಕೊಟ್ಟಿದ್ದಾರೆ, 10ರ ಸ್ಥಾನದಲ್ಲಿ 1 ಬಿಡಿ ಯಾವುದೂ ಇಲ್ಲ, 0, ಬಿಂದುವಿಗೆ ಬಿಂದು ಹಾಗೆ ಇರಲಿ. ನಂತರ 5 10ನೆಯ ಒಂದು ಇದೆ ಎಂದು ಕೊಟ್ಟಿದ್ದಾರೆ, 10ನೆಯ ಒಂದರ ಜಾಗದಲ್ಲಿ 5ಅನ್ನು ಬರೆಯಿರಿ. 5 ಗುಣಿಸು 10ನೆಯ ಒಂದು. ದಶಮಾಂಶ ರೂಪವನ್ನು ನಾವು ಬರೆಯಬೇಕು. 10 ಬಿಂದು 5 ಆಗಿದೆ. ಈಗ ಸಿ ಪ್ರಶ್ನೆ ನೋಡಿ, 4 ಬಿಡಿಗಳು, 6 100ನೇ ಒಂದುಗಳು ಎಂದು ಕೊಟ್ಟಿದ್ದಾರೆ. 4 ಬಿಡಿಯಾಗಿದೆ, 4 ಪ್ಲಸ್ 6 100ನೇ ಒಂದು ಇದೆ, ಪ್ಲಸ್ 100ನೆಯ 6. ಈಗ ನೋಡಿ, ಬಿಡಿ ಮತ್ತು 100ನೇ ಒಂದರ ಜಾಗದಲ್ಲಿದೆ, ಬಿಂದುವಿನ ನಂತರದ ಜಾಗ 10ನೆಯ ಒಂದು, ಆ 10ನೆಯ ಒಂದರ ಜಾಗದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಆದ್ದರಿಂದ 4 ಬಿಂದು 0. 10ನೇ ಒಂದರಲ್ಲಿ ಯಾವುದೇ ಸಂಖ್ಯೆ ಇಲ್ಲದಿರುವುದರಿಂದ ನಾವು 0 ಎಂದು ತೆಗೆದುಕೊಳ್ಳಬೇಕು. 100ನೇ ಒಂದರ ಜಾಗದಲ್ಲಿ 6 ಇದೆ, 6 ಎಂದು ಬರೆದುಕೊಳ್ಳಿ. ಈಗ 4 ಗುಣಿಸು 1, ಬಿಡಿ ಸ್ಥಾನದಲ್ಲಿ 4 ಬಿಡಿ ಇದೆ, 4 ಗುಣಿಸು 1, ಬಿಂದುವಿಗೆ ಬಿಂದು ಹಾಗೆ ಇರಲಿ. 10ನೇ ಒಂದರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, 0 ಎಂದು ಬರೆಯಿರಿ. 100ನೇ ಒಂದರ ಸ್ಥಾನದಲ್ಲಿ 6 ಇದೆ, 6 100ನೇ ಒಂದುಗಳಿವೆ, ಆದ್ದರಿಂದ 6 ಗುಣಿಸು 100ನೆಯ ಒಂದು. ದಶಮಾಂಶ ರೂಪವನ್ನು ನಾವು ಬರೆಯಬೇಕು. 4 ಬಿಂದು 06 ಇದೆ, ಬರೆಯಿರಿ. 4 ಬಿಂದು 06. ಡಿ ಪ್ರಶ್ನೆ, 1 100, 1 ಬಿಡಿ, 1 100ನೆಯ ಒಂದು. 1 100 ಇದೆ, ಅಂದರೆ 1 ಗುಣಿಸು 1 100 ಪ್ಲಸ್ 1 ಬಿಡಿ, 1 ಗುಣಿಸು 1 ಪ್ಲಸ್ 1 100ನೆಯ ಒಂದು, ಅಂದರೆ 100ನೆಯ ಒಂದು ಎಂದು ಬರೆದುಕೊಳ್ಳಿ. ಈಗ 100ನೇ ಜಾಗದಲ್ಲಿ 1 ಇದೆ, 10ರ ಜಾಗದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, 0. ಇಲ್ಲಿ ಬಿಡಿ ಜಾಗದಲ್ಲಿ 1 ಇದೆ, 1 ಬಿಡಿ ಎಂದು ಕೊಟ್ಟಿದ್ದಾರೆ, ಆದ್ದರಿಂದ 1 ಬಿಡಿ ಇದೆ, 1 ಎಂದು ಬರೆಯಿರಿ. ಬಿಂದು 100ನೆಯ ಒಂದು, 100ನೇ ಒಂದರ ಸ್ಥಾನದಲ್ಲಿ 1 ಇದೆ, 10ನೇ ಒಂದರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, 0 ಎಂದು ಬರೆದುಕೊಳ್ಳಿ. ಆದ್ದರಿಂದ ಇಲ್ಲಿ ನಾವು ದಶಮಾಂಶ ರೂಪದಲ್ಲಿ ಬರೆಯುವಾಗ 101 ಬಿಂದು 01 ಎಂದು ಬರೆಯಬೇಕು. ಬರೆಯೋಣ. 101
1 0 1 ಈ ರೀತಿಯಾಗಿ ಬರೆಯಿರಿ. ಈ ಪ್ರಶ್ನೆ ನೋಡಿ, 100ನೇಯ 8 ಮತ್ತು 10ನೇಯ 9 ಇದನ್ನೇ ನಾವು ಕೂಡಿಸೋಣ. 10ನೇಯ 9 ಮೊದಲನೆಯದಾಗಿ 10ನೇ 1ರ ಸ್ಥಾನ, ನಂತರ 100ನೇ 1ನೇ ಸ್ಥಾನವನ್ನು ಕೂಡಿಸಬೇಕು. ಮೊದಲು 10ನೇಯ 9 ಪ್ಲಸ್ 100ನೇಯ 9, ಇಲ್ಲಿ ಬಿಡಿ ಸ್ಥಾನ ಇಲ್ಲ, ಆದ್ದರಿಂದ 0 ಎಂದು ತೆಗೆದುಕೊಳ್ಳಿ. 0 ಬಿಂದು 10ನೇ 1ರ ಜಾಗದಲ್ಲಿ 9 ಇದೆ, 100ನೇ 1ರ ಜಾಗದಲ್ಲಿ 8 ಇದೆ. 0 ಬಿಂದು 9 8 ಆಯಿತು. ಈಗ ನೋಡಿ, ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಬಿಡಿ ಸ್ಥಾನದಲ್ಲಿ 0 ಬಿಂದು 10ನೇ 1ರ ಸ್ಥಾನದಲ್ಲಿ 9 ಇದೆ, 9 ಬರೆಯಿರಿ. ನಂತರ 100ನೇ 1ರ ಸ್ಥಾನದಲ್ಲಿ 8 ಇದೆ, 8. ಇದನ್ನು ನಾವು 0 ಬಿಂದು 98 ಎಂದು ದಶಮಾಂಶದಲ್ಲಿ ಬರೆಯುತ್ತೇವೆ. ಬರೆದುಕೊಳ್ಳಿ. 0 ಬಿಂದು 98. ಮುಂದಿನ ಪ್ರಶ್ನೆ ನೋಡಿ, ಎಫ್ ಪ್ರಶ್ನೆ 100ನೇಯ 5 ಅದನ್ನೇ ಬರೆದುಕೊಳ್ಳಿ. 100ನೇಯ 5 ಎಂದರೆ ಬಿಡಿ ಸ್ಥಾನದಲ್ಲೂ ಯಾವುದೇ ಸಂಖ್ಯೆ ಇಲ್ಲ, 10ನೇ 1ರ ಸ್ಥಾನದಲ್ಲೂ ಯಾವುದೇ ಸಂಖ್ಯೆ ಇಲ್ಲ, 100ನೇ 1ರ ಸ್ಥಾನದಲ್ಲಿ 5 ಇದೆ ಎಂದು ಅರ್ಥ. ಆದ್ದರಿಂದ ಬಿಡಿ ಸ್ಥಾನ 0 ಮತ್ತು 10ನೇ 1ರ ಸ್ಥಾನವೂ ಕೂಡ 0. ಬಿಡಿ ಸ್ಥಾನದಲ್ಲಿ 0 ಬರೆಯಿರಿ, ಬಿಂದು ಹಾಗೆ ಇರಲಿ. 10ನೇ 1ರ ಸ್ಥಾನದಲ್ಲಿ 0, 100ನೇ 1ರ ಸ್ಥಾನದಲ್ಲಿ 5 ಎಂದು ತೆಗೆದುಕೊಳ್ಳಬೇಕು. 0 ಬಿಂದು 05 ಆಯಿತು. ದಶಮಾಂಶ 0 ಬಿಂದು 05 ಬರೆಯಿರಿ. 0 ಬಿಂದು 05. ಜಿ ಪ್ರಶ್ನೆ 10ನೇಯ 1, 10ನೇಯ 1ನ್ನು ಬರೆದುಕೊಳ್ಳಿ. ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, 0 ಬಿಂದು 10ನೇ 1ರ ಸ್ಥಾನದಲ್ಲಿ 1 ಇದೆ, 1 ಆಯಿತು. 0 ಬಿಂದು 1 ಅದನ್ನೇ ದಶಮಾಂಶದಲ್ಲಿ ಬರೆಯಿರಿ. 0 ಬಿಂದು 1 ಬರೆಯುವ ಕ್ರಮದಲ್ಲಿ ಬರೆದಾಗ 0 ಬಿಂದು 1 ಆಗಿದೆ. ಎಚ್ ಪ್ರಶ್ನೆ 2 100ನೇಯ 1, 4 10ನೇಯ 1, 7 1007 ಎಂದು ಕೊಟ್ಟಿದ್ದಾರೆ. ಈಗ 2 100ನೇ 1 ಇದೆ. ಈಗ ನಾವು ಇಲ್ಲಿರುವಂತಹ ಸಂಖ್ಯೆಗಳನ್ನು ಮೊದಲು ಕೂಡಿಸಿಕೊಂಡು ನಂತರ ದಶಮಾಂಶ ಅಥವಾ ಭಿನ್ನರಾಶಿ ರೂಪವನ್ನು ಕೂಡಿಸೋಣ. ಇಲ್ಲಿ 2 4 7 ಇವು ಪೂರ್ಣ ಸಂಖ್ಯೆಗಳು, ಆದ್ದರಿಂದ 2 + 4 + 7. ಈಗ ನೋಡಿ, 1/100, 1/10 ಮತ್ತು 1/1000, 7/1000 ಇದೆ, 7/1000 ಎಂದು ಬರೆಯಿರಿ. ಇವುಗಳನ್ನಷ್ಟೇ ಕೂಡಿಸೋಣ. ಈಗ 2 + 4 + 7 ಎಂದರೆ 13 ಬಂದಿದೆ. 13 ಬಿಂದು 10ನೇ 1ರ ಜಾಗದಲ್ಲಿ 1 ಇದೆ, 100ನೇ 1ರ ಜಾಗದಲ್ಲಿ 1 ಇದೆ, 1001ರ ಜಾಗದಲ್ಲಿ 7 ಎಂದು ಕೊಟ್ಟಿದ್ದಾರೆ, 7 ಎಂದು ಬರೆದುಕೊಳ್ಳಿ. ಇಲ್ಲಿ ನೋಡಿ, 13 ಬಂದಿದೆ. 13 ಎಂದರೆ 10ರ ಜಾಗದಲ್ಲಿ 1, ಬಿಡಿ ಜಾಗದಲ್ಲಿ 3 ಬಿಂದು 10ನೇ 1ರ ಜಾಗದಲ್ಲಿ 1 ಇದೆ, 100ನೇ 1ರ ಜಾಗದಲ್ಲಿ 1 ಇದೆ, 1001ನೇ ಜಾಗದಲ್ಲಿ 7 ಇದೆ, 7ಅನ್ನು ಬರೆದುಕೊಳ್ಳಿ. ದಶಮಾಂಶ 13 ಬಿಂದು 117 ದಶಮಾಂಶ ರೂಪದಲ್ಲೂ ಬರೆಯಬೇಕು. 13 ಬಿಂದು 117 ಆಗಿದೆ. ಬರೆಯುವ ಕ್ರಮದಲ್ಲಿ ಬರೆಯಿರಿ ಅಕ್ಷರಗಳಲ್ಲಿ. 13 ಬಿಂದು 117. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 64 ಮತ್ತು ಪೇಜ್ ನಂಬರ್ 65ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 66ರಿಂದ ಮುಂದಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.